ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ನಾರ್ಮಲ್ ಬ್ಲೌಸಿಗೆ ಅಂದರೆ ನಾರ್ಮಲ್ ನೆಕ್ ನಾರ್ಮಲ್ ಪೈಪಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮೆಥಡ್ ಒಳಗೆ ತೋರಿಸ್ತಾ ಇದ್ದೀನಿ. ಕೆಲವೊಬ್ಬರು ತುಂಬ ಜನ ಕಮೆಂಟ್ ಮಾಡಿದರೆ ಏನಂತಂದರೆ ಪೈಪಿಂಗ್ ಹೊರಳ್ತಾ ಇದೆ ಮತ್ತು ಜಗ್ದಂಗೆ ಆಗತ್ತದ ಪೈಪಿಂಗು, ಆಮೇಲೆ ನಾವು ಬ್ಲೌಸ್ ವೇರ್ ಮಾಡಿಂದ ಪೈಪಿಂಗ್ ಹಿಂಗೆ ನಿಂತ್ಕೊಳಕತ್ತದ, ಅದಕ್ಕೆ ಸರಿ ಬರೋಲ್ತು, ಯಾವ ರೀತಿ ನಾವು ಪೈಪಿಂಗ್ ಮಾಡಬೇಕು ನೀಟಾಗಿ ಹೇಳ್ಕೊಡ್ರಿ ಮೇಡಮ್ ಅಂತ ಕಮೆಂಟ್ ಹಾಕಿದ್ರಿ. ಅದಕ್ಕೋಸ್ಕರ ನಾನು ಇದು ಮೆಥಡ್ 1 ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಪೈಪಿಂಗ್ ಒಳಗೆ ಒಂದು 5-6 ರೀತಿ ಅದಾವು. ಇದು ಫಸ್ಟ್ ಮೆಥಡ. ಎಲ್ಲನೂ ಮೆಥಡ್ 2, 3, 4 ಅಂತ ಹೇಳಿ ಹಾಕಿ ಎಷ್ಟು ಪೈಪಿಂಗ್ ಥರ ಬರ್ತಾವಲ್ಲ ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಆಮೇಲೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಾದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಆಮೇಲೆ ಇದು ಬ್ಲೌಸಿಗೆ ಏನದ ಬಟ್ಟೆ ಉಳಿದಿದ್ದಿಲ್ಲ. ಈ ಬ್ಲೌಸ್ ಒಳಗೆ ನೋಡ್ರಿ ಕಾಂಟ್ರಾಸ್ಟ್ ಕಲರ್ ಅದ. ಅದೇ ಥರ ಕಲರ್ನೇ ನಾನು ಪೈಪಿಂಗ್ ಅಂದರೆ ಆ ಥರ ಬಟ್ಟೆ ಇತ್ತು ನನ್ನ ಹತ್ರ. 120 ರೂಪಾಯಿಗೆ 1 ಮೀಟ್ರ್. ನಾನು ಗೋಲ್ಡ್ ಕಲರ, ಸಿಲ್ವರ್ ಕಲರ, ಕಾಪರ್ ಕಲರ, ನನಗೆ ಯಾವ ಬೇಕಲ್ಲ ಪಿಂಕ್ ಕಲರ 120 ರೂಪಾಯಿ ಕೊಟ್ಟು ಈ ಥರ 1 ಮೀಟ್ರ್ ಬಟ್ಟೆ ತಂದು ಇಟ್ಟಿರ್ತೀನಿ ನಾನು. ಕೆಲವೊಂದು ಬಟ್ಟೆಗೆ ಪೈಪಿಂಗ್ ಅಂದ್ರೆ ಕೆಲವೊಂದು ಬಟ್ಟೆ ಕಡಿಮೆ ಇರ್ತಾವೆ, ಪೈಪಿಂಗಿಗೆ ಬಟ್ಟೆ ಉಳಿದಿರಂಗಿಲ್ಲ. ಆವಾಗ ನಾವು ಈ ರೀತಿ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡಿದ್ದೀವಿ ಅಂತಂದರೆ ಬ್ಲೌಸಿಗೆ ಒಂದು ಲುಕ್ನು ಬರ್ತೈತಿ, ನಾವು ಪೈಪಿಂಗ್ ಮಾಡ್ದಂಗೂ ಆಗ್ತೈತಂತೆ ಒಂದು ಐಡಿಯಾ ಉಪಯೋಗ ಮಾಡಿ ಈ ರೀತಿ ನಾನು ಮಾಡಾಕತ್ತೀನಿ ಫ್ರೆಂಡ್ಸ್. ಆಮೇಲೆ ಪೈಪಿಂಗ್ ಮಾಡೋ ಹೊತ್ನಾಗ ಬಟ್ಟೆ ನಾವು ಕ್ರಾಸಾಗಿ ಕಟ್ ಮಾಡಿಕೊಂಡು ಈಗ ನೋಡ್ರಿ ಈ ರೀತಿ ಎಲ್ಲೆಲ್ಲಿ ಕರು ಬಂದಿರ್ತೈತಲ್ಲ ಅಲ್ಲೆಲ್ಲ ನಾವು ನಾಚ್ ಹಾಕಬೇಕು. ಫಸ್ಟಿಗೆ ಏನು ಕ್ರಾಸಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಈ ಮೆಥಡ್ ಒಳಗೇನೆ ಈಗ ನಾ ಏನು ಬಟ್ಟೆ ಅಟ್ಯಾಚ್ ಮಾಡಿದ್ನಲ್ಲ ಪೈಪಿಂಗ್ ಅದು ಮೇನ್ ಫ್ಯಾಬ್ರಿಕ್ಕಿಗೆ ಆ ರೀತಿ ಅಟ್ಯಾಚ್ ಮಾಡಿಕೊಂಡು ನೋಡ್ರಿ ಯಾವ ರೀತಿ ನಾನು ಫೋಲ್ಡ್ ಮಾಡಿ ಅದ್ರ ಮ್ಯಾಗ ಬಟ್ಟೆ ಹೊಳ್ಳಿಸಿ ಹಾಕಾಕತ್ತೀನಿ ಅಂಥೇಳಿ ನೋಡ್ರಿ ಅಬ್ಸರ್ವ್ ಮಾಡಿರಿ. ಇದೇ ಪೈಪಿಂಗ್ ಮೆಥಡ್ ಅಲ್ಲ, ಇನ್ನೂ ಅಂತ ಅಂದ್ರೆ ಇದೇನು ಮಾಡಾಕತ್ತಿಲ್ಲ, ಇದ್ರ ಮೇಲೆ ಇನ್ನೂ ಒಂದು ಸ್ಟೆಪ್ ಬಂದಾಗ ಅದು ಪೈಪಿಂಗ್ ರೆಡಿ ಆಗ್ತದೆ. ಈಗ ನೋಡ್ರಿ ಒಳಗೆ ನಾವು ಏನು ಬಟ್ಟೆ ಮೊದಲು ಅಟ್ಯಾಚ್ ಮಾಡಿರ್ತೀವಲ್ಲ 1/4 ಇಂಚಿನಷ್ಟು ಅದನ್ನು ಒಳಗೆ ಈ ರೀತಿ ಪೈಪಿಂಗ್ ಬಟ್ಟೆನ ಅದ್ರ ಒಳಗೆ ಹಾಕಿ ಕವರ್ ಮಾಡ್ಕೋಬೇಕು. ನೋಡ್ರಿ ಈ ರೀತಿ ಕವರ್ ಮಾಡಿಕೊಂಡು ಆ ಒಳಗಿನ ಬಟ್ಟೆ ಹೊರಗಡೆ ಕಾಣಿಸ್ಬಾರ್ದು. ಇದಿಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬರ್ತದೆ ಫ್ರೆಂಡ್ಸ. ಇದು ಬ್ಯೂಟಿಕ್ ಸ್ಟೈಲ್ ಒಳಗೆ ಈ ರೀತಿ ನಾವು ಪೈಪಿಂಗನ್ನು ಅಗದಿ ಈಸಿ ಮನೆಯಲ್ಲೇ ಕುಳಿತು ಯೂಟ್ಯೂಬ್ ನೋಡಿಕೊಂಡು ನಾವು ಈ ರೀತಿ ಪೈಪಿಂಗ್ ಮಾಡೋದನ್ನು ನೀಟಾಗಿ ಕಲಿಬಹುದು. ಇದು ಪೈಪಿಂಗ್ ಮೆಥಡ್ 1. ಆಮೇಲೆ 2, 3, 4, 5, 6 ಅಂದರೆ ಎಷ್ಟು ಮೆಥಡ್ ಅದಾವಲ್ಲ ಅಷ್ಟು ಮೆಥಡ್ನು ನಾನು ಸ್ಟೆಪ್ 1 by 1 ನಿಮ್ಗೆ ಇದೇ ನನ್ನ ಚಾನಲ್ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಒಳಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಮೇಲೆ ಇದ್ರ ಬೆನಿಫಿಟ್ ನೀವು ತೊಗೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲು ನಿಮ್ಗೆ ನೋಟಿಫಿಕೇಷನ್ ಅನ್ನೋದು ಬರ್ತದೆ, ನೀವು ವಿಡಿಯೋ ನೋಡ್ಬೋದು, ಕಲಿಬೋದು. ಯಾಕಂದರೆ ಯಾವುದೇ ವಿಡಿಯೋನು ನಿಮ್ಗೆ ಮಿಸ್ ಆಗಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಓಕೆ, ಈಗ ನೋಡ್ರಿ ಈ ರೀತಿ ಫುಲ್ ನಾನು ಫೋಲ್ಡಿಂಗ್ ಮಾಡಿಕೊಂಡು ಹೊಲಿದೆ. ಇದು ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇದೇನು ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಇರ್ತದಲ್ಲ ಆ ಒಟ್ಟು ಬಟ್ಟೆನ ನಾವು ಆ ಹೊಲಿಗೆ ಬಾಜುನೇ ಕಟ್ ಮಾಡ್ಕೋಬೇಕು. ಹೊಲಿಗೆ ಏನಾದಲ್ಲ ಫ್ರೆಂಡ್ಸ ನೋಡ್ರಿ ಈ ರೀತಿ ಹೊಲಿಗೆ ಬಾಜುನೇ ಏನು ಎಕ್ಸ್ಟ್ರಾ ಬಟ್ಟೆ ಇರ್ತದಲ್ಲ ಅದನ್ನು ನಾವು ಕಟ್ ಮಾಡ್ಕೋಬೇಕು. ಯಾಕಂತಂದ್ರೆ ಫಿನಿಶಿಂಗ್ ಸಂಬಂಧ ಈ ಬಟ್ಟೆನೇ ಇಟ್ಟು ನಾವು ಪೈಪಿಂಗ್ ಮಾಡಿದ್ದೀವಂದ್ರೆ ಪೈಪಿಂಗ್ ಮಾಡಿದ ನಂತರ ಈ ಬಟ್ಟೆ ಎಲ್ಲ ಕಾಣಿಸ್ತದೆ. ಇದು ಕಾಣಿಸ್ಬಾರ್ದು ಅಂತಂದ್ರೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಮತ್ತು ಕಟ್ ಮಾಡೋ ಹೊತ್ನಾಗ ಹುಷಾರ್ಲೆ ಕಟ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಂದು ಸತಿ ಮೇನ್ ಫ್ಯಾಬ್ರಿಕ್ ಇದೇ ಪಾರ್ಟ್ ಒಳಗೆ ಕಟ್ ಮಾಡೋದು ಆಗ್ತಿರ್ತಾವೆ, ಮೇನ್ ಫ್ಯಾಬ್ರಿಕ್ ಕಟ್ ಆಗ್ತಿರ್ತಾವೆ. ಅದಕ್ಕೋಸ್ಕರ ನಾವು ಹುಷಾರ್ಲೆ ಈ ರೀತಿ ಬಟ್ಟೆನ ಸ್ವಲ್ಪ ನಿಧಾನಕ್ಕೆ ಯಾಕಾಗೋಲ್ಯಾಕ ಕಟ್ ಮಾಡ್ಕೋಬೇಕು. ತುಂಬ ಈಸಿ ಅದ ಫ್ರೆಂಡ್ಸ್, ಇದು ನೋಡೋಕೆ ನಿಮಗೆ ಟಫ್ ಅನ್ನಿಸ್ಬೋದು. ಆದರೆ ನೀವು ಇದು ಒಂದು ಸತಿ ಈ ಸ್ಟೆಪ್ಪನ್ನು ನೀವು ಟ್ರೈ ಮಾಡಿದ್ರಿ ಪೈಪಿಂಗ್ ಇದ್ದು ಅಂತಂದರೆ ನೆಕ್ಸ್ಟ್ ಬ್ಲೌಸ್ನು ಕೂಡ ನೀವು ಇದೇನೇ ಟ್ರೈ ಮಾಡ್ತೀರಿ, ತುಂಬ ನೀಟಾಗಿ ಬರ್ತದೆ. ಈ ಸದ್ಯಕ್ಕೆ ನಾವು ಇದು ಏನು ಸ್ಟೆಪ್ ಆಯ್ತಲ್ಲ ಇದು ನೆಕ್ಸ್ಟ್ ಏನದ ಪೈಪಿಂಗ್ ಸ್ಟೆಪ್ಪು. ನೋಡ್ರಿ ಈ ರೀತಿ ಕರೆಕ್ಟಾಗಿ ನಮ್ಗೆ ಎಷ್ಟು ದೊಡ್ಡದಾಗಿ ಬೇಕಲ್ಲ ಕಾಂಟ್ರಾಸ್ಟ್ ಕಲರ್ ಒಳಗೆ ನಾವು ಭಾಳ ಜಾಸ್ತಿ ಸಣ್ಣಗೆ ಪೈಪಿಂಗ್ ಮಾಡಬಾರ್ದು ಫ್ರೆಂಡ್ಸ್, ಯಾಕಂದ್ರೆ ಎದ್ದು ಕಾಣಿಸಲ್ಲ. ಈ ರೀತಿ ನಾವು ಬೇರೆ ಕಲರ್ ಯೂಸ್ ಮಾಡಿ ಪೈಪಿಂಗ್ ಮಾಡ್ತಿರ್ತೇವಲ್ಲ ಆವಾಗ ಒಂದು ಸ್ವಲ್ಪ ದಪ್ಪನೇ ಬರಬೇಕು ಪೈಪಿಂಗ್, ಅಂದರೆ ಅಷ್ಟು ದಪ್ಪ ಅಲ್ಲ ಅಷ್ಟು ಸಣ್ಣ ಅಲ್ಲ. ಈ ಒಂದು ಮೆಥಡ್ ಒಂದು ಇದ್ರೊಳಗೆ ನಾನು ಪದ್ಧತಿ ಒಳಗೆ ಒಂದು ಈ ಥರ ಪೈಪಿಂಗ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದೇ ಥರ ನಮ್ಗೆ ಎಷ್ಟು ಬೇಕಲ್ಲ ಸೈಜು ಅಷ್ಟು ನಮ್ಮ ಕೈ ಒಳಗೆ ನಾವು ಫೋಲ್ಡಿಂಗ್ ಮಾಡಿಕೊಂಡು ಆ ಬಟ್ಟೆ ಬಾಜುನೇ ನಾವು ಇದೇನು ಮೇನ್ ಫ್ಯಾಬ್ರಿಕ್ ಏನು ಇರ್ತದಲ್ಲ ಅದಕ್ಕೆ ಮತ್ತು ನೋಡ್ರಿ ಈ ರೀತಿ ತೆಳ್ಳಗೆ ಒಂದೇ ಲೆವೆಲಾಗಿ ಎಷ್ಟು ಚೆನ್ನಾಗಿ ಬಂದದ ಅಂಥೇಳಿ. ಆಮೇಲೆ ಒಂದೇ ಲೆವೆಲ್ ಒಳಗೆ ಪೈಪಿಂಗ ಮತ್ತು ಮೇನ್ ಫ್ಯಾಬ್ರಿಕ್ ಏನು ಇರ್ತಾವಲ್ಲ ಅದ್ರ ಬಾಜು ನಾವು ಸ್ಟಿಚ್ ಹಾಕೋಬೇಕಾಗ್ತದೆ. ಪೈಪಿಂಗ್ ಮ್ಯಾಲೂ ಸ್ಟಿಚ್ ಬೀಳಬಾರ್ದು, ಆಮೇಲೆ ಬಟ್ಟೆ ಬಿಟ್ಟು ದೂರನೂ ಸ್ಟಿಚ್ ಬೀಳಬಾರ್ದು. ಪೈಪಿಂಗ್ ಬಾಜುನೇ ಹೊಲಿಗೆ ಬೀಳಬೇಕು. ಆವಾಗ ಮಾತ್ರ ನಮ್ಗೆ ನೀಟ್ ಪೈಪಿಂಗ್ ಅನ್ನೋದು ಬರ್ತದೆ.
ಆಮೇಲೆ 20ನೇ ತಾರೀಕಿಗೆ ಫುಲ್ ಬ್ಲೌಸ್ ಕೋರ್ಸ್ ಸ್ಟಾರ್ಟ್ ಆಗೋದದ. ಯಾರೆಲ್ಲ ಜಾಯ್ನ್ ಆಗೋರದ್ರಿ ದಯವಿಟ್ಟು ಬೇಗನೆ ಜಾಯ್ನ್ ಆಗಿ. ಯಾಕಂದ್ರೆ 3 ತಿಂಗಳ ಕೋರ್ಸು 3,000 ರೂಪಾಯಿ ಫೀಸು, ತುಂಬ ಕಡಿಮೆ ಫೀಸ್ ಅದ. ನಿಮಗೆ ಎಲ್ಲ ಥರ ಬ್ಲೌಸಸ್ನು ನೀವು ಕಲಿಬೋದು, ತುಂಬ ಬೆನಿಫಿಟ್ ಅದ ಅದರಿಂದ. ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ನಾಳೆ ಅಂದ್ರೆ ಗುರುವಾರ 15ನೇ ತಾರೀಕು ಮಧ್ಯಾಹ್ನ 1 ಗಂಟೆಯಿಂದ ನಾವು ಲೈವ್ ಆಗಿ ಕ್ಲಾಸಸ್ಸು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನಿಮ್ಗೆ ಮಧ್ಯಾಹ್ನ 1 ಗಂಟೆಗೆ ನಾನು 1 ಅವರ್ ಲೈವ್ ಕ್ಲಾಸನ್ನು ತೊಗೋತಾ ಇದ್ದೀನಿ ಯೂಟ್ಯೂಬ್ ವತಿಯಿಂದ. ಇದಕ್ಕೆ ಯಾವುದೇ ಫೀಸ್ ಇಲ್ಲ, ನೀವು ಆರಾಮ್ಸೆ ಜಾಯ್ನ್ ಆಗಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೋಬೋದು. ಇದು ಎಷ್ಟು ದಿವಸ ಅಂದ್ರೆ 1 ವಾರ ಮಾತ್ರ ಇರುತ್ತದೆ ಫ್ರೆಂಡ್ಸ. ನಾಳೆಯಿಂದ ಮಧ್ಯಾಹ್ನ 1 ಗಂಟೆಗೆ ನೀವೆಲ್ಲರೂ ಕೂಡ ಜಾಯ್ನ್ ಆಗ್ಬೋದು. ಈಗ ನೋಡಿರಿ ಪೈಪಿಂಗ ಪೂರ್ತಿ ಫಿನಿಶಿಂಗ್ ಆಯಿತು. ಈಗ ನೋಡಿರಿ ಯಾವ ರೀತಿ ಬಂದದಂತೆ ತೋರಿಸ್ತೀನಿ ನಿಮ್ಗೆ. ಈ ಥರ ಪೈಪಿಂಗ್ ಕಲ್ತ್ರಿ ಅಂತಂದ್ರೆ ನಿಮಗೆ ಥ್ರೆಡ್ ಪೈಪಿಂಗ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಆಮೇಲೆ ಕಾಂಟ್ರಾಸ್ಟ್ ಕಲರ್ ಒಳಗೆ ಪೈಪಿಂಗ್ ಮಾಡಿರ್ತೀವಲ್ಲ, ಆ ಬ್ಲೌಸಿಗೆ ಒಂದು ಲುಕ್ಕೇ ಬರ್ತದೆ. ನೋಡಿರಿ ಯಾವ ಥರ ಬಂದದಂತ ಹೇಳಿ. ಆಮೇಲೆ ಒಳಗಡೆನೂ ಕೂಡ ಒಂಚೂರು ಕಚ್ಚಾ ಬಟ್ಟೆ ಕಾಣಿಸ್ತಾ ಇಲ್ಲ. ಒಳಗಡೆ ತೋರಿಸ್ತೀನಿ ನಿಮ್ಗೆ ಈ ಸದ್ದು ಪೈಪಿಂಗ್ ಮಾಡಿದ್ದು. ನೋಡಿರಿ ಒಂಚೂರು ಕಚ್ಚಾ ಬಟ್ಟೆ ಕಾಣಿಸ್ತಾ ಇಲ್ಲ. ಫುಲ್ ಫಿನಿಶಿಂಗ್ ಆಗಿ ಒಳಗೆ ಮತ್ತು ಹೊರಗೆ ನೀಟಾಗಿ ಪೈಪಿಂಗ್ ಅನ್ನೋದು ಬಂದದ. ಇದೇ ರೀತಿಯೇ ನೀವು ಕೂಡ ಪೈಪಿಂಗ್ ಕಲೀರಿ. ಇನ್ನೂ ಹಲವಾರು ಮೆಥಡ್ ಅದಾವೆ, ಅವತ್ರನ್ನೂ ಕೂಡ ನಾನು ನಿಧಾನಕ್ಕೆ ಕಲಿಸ್ಕೊಡ್ತೇನೆ ನಿಮ್ಗೆ. ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.